ಏನಾಗಿದೆ, ಅವ್ರ ಡೆವಲಪ್ಮೆಂಟ್ ಅವ್ರ ಪಾರ್ಟಿನಲ್ಲೇ ಆಗಿರೋದು. ಅವರು ಹೇಳ್ಕಂತಾರ. ಅವರು ನೋಡಿ, ಅವಾಗೆಲ್ಲ 2011ರಲ್ಲಿ ಬೇಕಾದಾಗ ರಾಜೀನಾಮೆ ಕೊಡಿಸಿದ್ರು, ಅವಾಗ ಸ್ವಾಭಿಮಾನ ಅಂತಂತ ಹೇಳಿದ್ರು. ಅದಾದ್ಮೇಲೆ 2013ರಲ್ಲಿ BSR ಪಾರ್ಟಿ ಕಟ್ಟಿದ್ರು. BSR ಪಾರ್ಟಿ ಕಟ್ಟಿ ಅವಾಗೇನೋ ಸ್ವಲ್ಪ ಏನೋ ವರ್ಕೌಟ್ ಆಗ್ತದೆ ಏನಂತ ನೋಡಿದ್ರು. ಏನಾದ್ರೂ ಕಾಂಗ್ರೆಸ್ಸಿಗೆ ಏನಾದ್ರೂ ನಂಬರ್ಸ್ ಕಡಿಮೆ ಬರ್ತಾವೇನೋ, ನಮ್ಗೆ ಅನುಕೂಲ ಆಗುತ್ತೆ. ಅವಾಗ ಯಡಿಯೂರಪ್ಪನವ್ರು ಕೂಡ KJP ಕಟ್ಟಿದ್ರು. ಈ ರೀತಿಯಾಗಿ ಸಮಯಕ್ಕೆ ತಕ್ಕಂಗೆ ರಾಜಕಾರಣ ಮಾಡೋದಲ್ಲ. ಯಾವಾಗ್ಲೂ ಕೂಡ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ವಿಶ್ವಾಸ ಇಟ್ಕೊಂಡು ಯಾವಾಗ್ಲೂ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಒಂದು ಕರ್ನಾಟಕದ ಇತಿಹಾಸದಲ್ಲಿ ತಮಗೂ ಕೂಡ ಗೊತ್ತಿದೆ. ಇವತ್ತು ಅವ್ರವ್ರೇನು ಈ ತರ ಸಂವಿಧಾನಿಕವಾಗಿ ಏನೇನು ನಡ್ಕೊಂಡಿದ್ದಾರೆ, ಅವತ್ತು ಇದು ಹೊರಗೆ ಬಿದ್ದಿದೆ. ಅದಾದ್ಮೇಲೆ ಮತ್ತೆ KRPP ಕಟ್ಟಿದ್ರು. ಈ ತರವಾಗಿ ಅವ್ರವ್ರ ಸ್ಟ್ರಾಟಜಿಗಳು ಅವ್ರನ್ನೇ ಇವತ್ತು ಅಂದ್ರೆ ಏನಂತಂದ್ರೆ ಬಲೆನಲ್ಲಿ ಶಿಕ್ಷಿದಾವೆ ಎಲ್ಲರೂ ಕೂಡ. ಇದರಿಂದಾಗಿ ಅವರು ಹೇಳ್ಕಂತಾರ ಅವ್ರ ಪಾರ್ಟಿ ಒಳಗೆ. ಇವಾಗ ಗೊತ್ತಾಗಿದೆಯಲ್ಲ ಬಳ್ಳಾರಿದ ಏನಂತ ಹೇಳಿ. ರೆಡ್ಡಿ ಅವರು ಮುಂದುವರೆದ ಮಾತು ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವ್ರ ಹಣಕ್ಕೆ DK ಶಿವಕುಮಾರ್ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ನೋದು ಅವ್ರು ಹೇಳ್ಕಂತಾರ್ರಿ. ಮೊದ್ಲೆಲ್ಲ ಹೇಳಿಲ್ವಾ, ನಾನು ಅಸೆಂಬ್ಲಿನಲ್ಲಿ ಬೆಳಗಾಂ ಅಸೆಂಬ್ಲಿನಲ್ಲಿ ಮಾಡ್ತಾರ 14 ವರ್ಷ ಯಾರು MLAಗಳು ಕೆಲಸ ಮಾಡಿದಿಲ್ಲ, ನಾನೇ ಕೆಲಸ ಮಾಡಿ. ಅದೇ ರಾಮುಲು ಅವ್ರು ಹೇಳಿದ್ರಲ್ಲ, ಈಗ ಜನಾರ್ದನ್ ರೆಡ್ಡಿ ಅವ್ರು ಏನು ಮಾಡಿಲ್ಲ, ಬಳ್ಳಾರಿನಲ್ಲಿ ಏನು ಕೆಲಸ ಮಾಡಿಲ್ಲ ಅಂತ ಹೇಳಿ ಅವರೆಲ್ಲ ಹೇಳಿದ್ರು. ನಾನೆಲ್ಲ ಮೊದಲೆಲ್ಲ ಏನು ಮಾಡಿಲ್ಲ, ನನ್ನ ಕಾಂಗ್ರೆಸ್ನವರು ಎಲ್ಲ ಮಾಡಿಬಿಟ್ಟು ನನಗೆ ಇದರಲ್ಲಿ ಶಿಕ್ಷಿದ್ರು ಅಂತೇಳಿ, ಅಂದ್ರೆ ಈ CBIನಲ್ಲೆಲ್ಲ ಶಿಕ್ಷಿದ್ರು ಹಾಗೆ ಹೀಗೆ ಅಂತೆಲ್ಲ ಅಪಾದಗೂ ಮಾಡಿದ್ರು. ಇದರಿಂದಾಗಿ ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಅವ್ರದವ್ರು ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ಯಾವಾಗ್ಲೂ ಕೂಡ ಒಂದು ಸಿದ್ಧಾಂತ, ಸಂವಿಧಾನ ಹಿಂದಿನಾಗಿ ನಾವು 140 ವರ್ಷಗಳ ಕಾಲ ನಾವೆಲ್ಲರೂ ಕೂಡ ದೇಶದಲ್ಲಿ ಆಡಳಿತ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಆಡಳಿತ ಬಂದಿದ್ದೀವಿ. ಮುಂದೆ ಕೂಡ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು ಒಳ್ಳೆ ಆಡಳಿತ ಮಾಡ್ಕೊಂಡು ಹೋಗ್ತಿದ್ವಿ. ಅವರು BJP ಅವರು ಈಗ ನೋಡಿ, ಅವ್ರದ್ದು ವಿಜಯೇಂದ್ರ ಅವ್ರದ್ದು, ಯತ್ನಾಳ್ ಸಾಹೇಬ್ರದ್ದು ಅವ್ರದ್ದೆಲ್ಲ ಇದೆ. ಅವ್ರವರು ಸಂವಿಧಾನಿಕವಾಗಿ ನಡ್ಕೊಂಡಿದ್ದಾರೆ. ಅವ್ರವ್ರು ಅದನ್ನ ಫಲ ಉಣ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಹೇಳಕ್ ಹೋಗಲ್ಲ. ಸಂಡೂರು ಉಪಚುನಾವಣೆ ಸಂದರ್ಭದಲ್ಲಿ ರಾಮುಲು ಸಪೋರ್ಟ್ ಮಾಡಿದ್ರು ಅಂತ ನೋಡಿ, ನನ್ನ ಜೀವನದಲ್ಲಿ 18 ವರ್ಷ ಜೀವನದಲ್ಲಿ ನಾನು ಯಾರ ಕಡೆನೂ ಇಲ್ಲ. ನನಗೆ ಸಂವಿಧಾನದಲ್ಲಿ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾನು ಚುನಾವಣೆ ಎದುರಿಸಿದ್ದೀನಿ. ಒಬ್ರು ಹೇಳಿ, ಯಾರನ್ನಾದ್ರು ಒಬ್ರು ಕೂಡ ಇಂಥರ್ತಲ್ಲಿ ಒಂದು ಫೋನ್ ಮಾಡಿ ಅವ್ರದ್ದೇನೋ ಸಹಾಯ ಕೇಳಿ ಅಂತ ಹೇಳಿ ಯಾರು ನನ್ಗೆ ಒಬ್ರದ್ದು. ನನ್ನ ಜೀವನದಲ್ಲಿ ಏನಿಲ್ಲ. ಜನರ ಮೇಲೆ, ಸಂಡೂರು ಜನತೆ ಮೇಲೆ ನನ್ನ ನಂಬಿಕೆ ಇದೆ. ನಾನು ಸಾಹೇಬ್ರು ಹೇಳಿದ್ರು, ನಾನು 4ನೇ ಬಾರಿ ಗೆದ್ದಾಗ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ತುಕಾರಾಮ್ MP ಗೆ ನೀನೇ ನಿಂದಿರಬೇಕು ಅಂತ ಹೇಳಿದ್ರು. ಆಯ್ತು, ನಾನು ಪಕ್ಷ ಏನ್ ಹೇಳ್ತೈತೆ ಆ ಜವಾಬ್ದಾರಿನ ತಗೊಂಡು ನಾನು ನಿಂತಿದ್ದೀನಿ ಕೂಡ. ಅದಾದ್ಮೇಲೆ ಮತ್ತೆ ನೋಡಿ ಸರ್, ಯಾರಾದ್ರೂ MLAಗೆ ಏನಾದ್ರು ನೋಡಿ ಅಂತಿಲ್ಲ, ಸರ್ವೆ ರಿಪೋರ್ಟ್ ಅಲ್ಲಿ ನಿಮ್ ಫ್ಯಾಮಿಲಿ ಆದ್ರೆ ಅನುಕೂಲ ಆಗತ್ತೆ ಅಂತ ಹೇಳಿದ್ರು. ಅದರಿಂದಾಗಿ ಮತ್ತೆ ಅದರಲ್ಲಿನೇ ನಮ್ಮ ಧರ್ಮಪತ್ನಿಯವ್ರನ್ನ ಮತ್ತೆ ಕ್ಯಾಂಡಿಡೇಟ್ ಆಗಿ ನಾವು ನಿಲ್ಸಿದೀವಿ. ನಾನು ಒಂದೇ ಒಂದು ಮಾತು ಹೇಳ್ತೀನಿ ಮೀಡಿಯಾ ಮುಂದೆ, ನನ್ನ ಜೀವನದಲ್ಲಿ ಯಾರ ಕಡೆನೂ ನಾನು ಒಪ್ಪಂದದ್ದು ಆ ತರ ಒಳಪ್ಪ ನನ್ನ ಜೀವನದಲ್ಲೂ ನಾನು ಮಾಡಿಲ್ಲ, ಇವತ್ತಿಗೂ ಮಾಡೋದಿಲ್ಲ. ಅದರ ಅವಶ್ಯಕತೆ ನನಗಿಲ್ಲ. ನಾನು ಸಂವಿಧಾನ ಪ್ರಜಾಪ್ರಭುತ್ವ ನಂಬಿಕೆ ಇಟ್ಕೊಂಡು ನಾನು ಚುನಾವಣೆ ಎದುರಿಸಿದ್ದೀನಿ. ಅದೇ ತರ ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ನಾವು ಜನರ ವಿಶ್ವಾಸಕ್ಕೆ ನಾನು ತಕ್ಕಂಗೆ ನಾನು ನಡ್ಕೊಂಡಿದ್ದೀನಿ. ಇದು ಸತ್ಯ ಕೂಡ ಇದೆ. ಸರ್, ಈಗ ನೀವು ಸಂಸದರಾಗಿ ಕಾಂಗ್ರೆಸ್ಸಿನ ಕದ ತಟ್ಟಿದ್ರೆ ರಾಮುಲು ಬರ್ಲಿ ಅಂತೀರೋ ಬೇಡ? ಹೈಕಮಾಂಡ್ ತೀರ್ಮಾನ ಅದು, ನಾವೆಲ್ಲ ಹೇಳಕ್ ಆಗೋದಿಲ್ಲ. ನಾವು ಹೈಕಮಾಂಡ್ ಅದನ್ನೆಲ್ಲ ತೀರ್ಮಾನ ಮಾಡ್ತಾರೆ, ಇರೋದೆಲ್ಲ ತೀರ್ಮಾನ ಮಾಡ್ತಾರೆ. ಇಲ್ಲಿವರೆಗೂ ಅವ್ರನ್ನ ಎದುರಿಸಿ ರಾಜಕಾರಣ ಮಾಡಿದ್ದೀರಾ, ನೀವೇನೆಲ್ಲ ಅನುಭವಿಸಿದ್ರೆ ನಿಮ್ಗೂ ಗೊತ್ತಿದೆ ಮೈನಿಂಗ್ ವಿಚಾರದಲ್ಲಿ. ಅದಕ್ಕೆ ಅವ್ರು ಬಂದ್ರೆ ಸ್ವಾಗತ ಮಾಡ್ತಿರೋ ಬೇಡ? ಹೈಕಮಾಂಡ್ ತೀರ್ಮಾನ ಮಾಡ್ತದಪ್ಪ. ಹೈಕಮಾಂಡ್ ನಾವೀಗ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, PCC ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬ್, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬ್ರು ಇದ್ದಾರೆ, ಹಿರಿಯರಿದ್ದಾರೆ, AC ಹೈಕಮಾಂಡ್ ಇದೆ, ಅವರೆಲ್ಲ ತೀರ್ಮಾನ ಮಾಡ್ತಾರೆ. ನಮಗೆ ಕೆಲಸ ಕೊಟ್ಟಿದ್ದಾರೆ. ಈಗ MP ಮಾಡಿ ತುಕಾರಾಮ್, ಸೋನಿಯಾ ಗಾಂಧಿ ಮೇಡಮ್ ಅವರು ಆದ್ಮೇಲೆ, ಕೋಳೂರು ಬಸವನಗೌಡರು ಬೈ ಎಲೆಕ್ಷನ್ ಆದ್ಮೇಲೆ 20 ವರ್ಷ ಅಲ್ಲಿ ಯಾರು MP ಇಲ್ಲಪ್ಪ, ಕೆಲಸ ಮಾಡಕ್ ಕೊಟ್ಟಿದ್ದಾರೆ. ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀನಿ ಬಳ್ಳಾರಿ ಒಳಗೆ. ನಾನು ಮನೆ ವಿಚಾರ ನಾವು ಕುಂತ್ಕೊಂಡೆ ಎಲ್ಲ ತೀರ್ಮಾನ ಮಾಡ್ತೀವಿ ಮುಂದಿನ ದಿನದಾಗೆಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.